ನಮಸ್ಕಾರ. ನಾನು ತಿಪ್ಪೇಸ್ವಾಮಿ ಎಂ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಟರ್ಮ್ಸ್ ಆಫ್ ಟ್ರೇಡ್. ವ್ಯಾಪಾರದ ಕರಾರುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ನಾನು ಈಗ ಪ್ರಸ್ತುತ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥ ಒಂದು ಪರಿಕಲ್ಪನೆ ಅಂತಂದರೆ ಅದು ವ್ಯಾಪಾರದ ಕರಾರುಗಳು. ವ್ಯಾಪಾರದ ಕರಾರುಗಳು ಏನನ್ನು ತಿಳಿಯಪಡಿಸ್ತವೆ ಅಂತಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರಾಷ್ಟ್ರಗಳು ಎಷ್ಟರ ಮಟ್ಟಿಗೆ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಿವೆ ಎಂಬುದನ್ನು ತಿಳಿಯಪಡಿಸುತ್ತದೆ ವ್ಯಾಪಾರದ ಕರಾರು. ವ್ಯಾಪಾರದ ಕರಾರು ಒಂದು ದೇಶ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಎಷ್ಟು ಪ್ರಮಾಣದಷ್ಟು ಸರಕುಗಳನ್ನು ರಫ್ತು ಮಾಡಿ ಎಷ್ಟು ಪ್ರಮಾಣದಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತದೆ, ಒಂದು ಸರಕನ್ನು ಇನ್ನೊಂದು ಸರಕಿನ ಜೊತೆಗೆ ಯಾವ ದರದಲ್ಲಿ ವಿನಿಮಯಿಸಲ್ಪಡಲಾಗುತ್ತದೆ ಎಂಬ ವಿಚಾರಗಳನ್ನು ತಿಳಿಯಪಡಿಸುತ್ತದೆ ವ್ಯಾಪಾರದ ಕರಾರು. ಈ ಒಂದು ವ್ಯಾಪಾರದ ಕರಾರಿಗೆ ಸಂಬಂಧಪಟ್ಟಂತೆ ಹಲವಾರು ಪರಿಕಲ್ಪನೆಗಳನ್ನು ಹಲವಾರು ಜನ ಆರ್ಥಿಕ ಚಿಂತಕರು ಪ್ರತಿಪಾದನೆ ಮಾಡಿದ್ದಾರೆ. ಪ್ರೊಫೆಸರ್ ಜೇಕಬ್ ವೈನರ್, ಪ್ರೊಫೆಸರ್ ಟಾಸಿಗ್ ಮತ್ತು ಪ್ರೊಫೆಸರ್ ಡೊರಾನ್ಸ್ ಇವರು ವ್ಯಾಪಾರದ ಕರಾರುಗಳಿಗೆ ಸಂಬಂಧಪಟ್ಟಂತೆ 7 ಪರಿಕಲ್ಪನೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಆ 7 ಪರಿಕಲ್ಪನೆಗಳು ಅಂತಂದರೆ ನಿವ್ವಳ ಸಾಟಿ ವ್ಯಾಪಾರದ ಕರಾರುಗಳು, ಒಟ್ಟು ವ್ಯಾಪಾರದ ಕರಾರು, ವರಮಾನದ ವ್ಯಾಪಾರದ ಕರಾರುಗಳು, ಏಕ ಘಟಕ ವ್ಯಾಪಾರದ ಕರಾರುಗಳು, ದ್ವಿಘಟಕ ವ್ಯಾಪಾರದ ಕರಾರುಗಳು, ನೈಜ ವೆಚ್ಚ ವ್ಯಾಪಾರದ ಕರಾರುಗಳು ಹಾಗೂ ತುಷ್ಟಿಗುಣ ವ್ಯಾಪಾರದ ಕರಾರುಗಳು. ಈ ಥರ 7 ರೀತಿಯ ಈ ಒಂದು ವ್ಯಾಪಾರದ ಕರಾರುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಈಗ ಮುಖ್ಯವಾಗಿ ವ್ಯಾಪಾರದ ಕರಾರಿನ ಮೇಲೆ ಪ್ರಭಾವ ಬೀರುವ ಅಂಶಗಳು. Factors affecting terms of trade. The terms of trade of a country are influenced by a number of factors. ಯಾವುದೇ ಒಂದು ರಾಷ್ಟ್ರದ ವ್ಯಾಪಾರದ ಮೇಲೆ ಹಲವಾರು ಅಂಶಗಳು ಪ್ರಭಾವವನ್ನು ಬೀರ್ತವೆ. ಆ ವ್ಯಾಪಾರದ ಕರಾರಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ನಾವು ಒಂದೊಂದಾಗಿ ನೋಡಿದಂಥ ಸಂದರ್ಭದಲ್ಲಿ ಮೊದಲನೆಯದು ಪರಸ್ಪರ ಬೇಡಿಕೆ ಮತ್ತು ಪೂರೈಕೆ. ಯಾವುದೇ ಒಂದು ರಾಷ್ಟ್ರದ ವ್ಯಾಪಾರದ ಕರಾರು ಆ ರಾಷ್ಟ್ರದ ಆಮದು ಮತ್ತು ರಫ್ತುಗಳ ಬೇಡಿಕೆ ಮತ್ತು ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಅವಲಂಬಿಸಿರುತ್ತದೆ. ದಿ ಟರ್ಮ್ಸ್ ಆಫ್ ಟ್ರೇಡ್ ಆಫ್ ಎ ಕಂಟ್ರಿ ಡಿಪೆಂಡ್ ಅಪಾನ್ ರೆಸಿಪ್ರಿಕಲ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಅಂದರೆ ವ್ಯಾಪಾರದ ಕರಾರಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಒಂದು ಪ್ರಮುಖ ಅಂಶ ಅಂತಂದರೆ ಆ ಆಮದು ಮತ್ತು ರಫ್ತು ಮಾಡ್ತಕ್ಕಂಥ ಸರಕುಗಳ ಈ ಒಂದು ಬೇಡಿಕೆ ಮತ್ತು ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಅವಲಂಬಿಸಿರುತ್ತದೆ. ಯಾವ ರಾಷ್ಟ್ರ ತಾನು ರಫ್ತು ಮಾಡ್ತಕ್ಕಂಥ ಸರಕು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಎದುರಿಸ್ತಿರುತ್ತೋ ಆ ಒಂದು ಸನ್ನಿವೇಶದಲ್ಲಿ ಆ ಒಂದು ರಾಷ್ಟ್ರ ಏನಾದರೂ ಆ ಸರಕಿನ ಬೆಲೆಯನ್ನು ಹೆಚ್ಚು ಮಾಡಿ ರಫ್ತು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಸರಕಿನ ಬೇಡಿಕೆ ಅಂತಕ್ಕಂಥದ್ದು ಕುಸಿಯುತ್ತದೆ. ಯಾವಾಗ ಆ ಸರಕಿನ ಬೇಡಿಕೆ ಕುಸಿಯುತ್ತದೋ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆ ರಾಷ್ಟ್ರ ಗಳಿಸ್ತಕ್ಕಂಥ ವಿದೇಶಿ ವಿನಿಮಯದ ಪ್ರಮಾಣ ಕಡಿಮೆ ಆಗುತ್ತದೆ, ರಫ್ತಿನ ಪ್ರಮಾಣ ಕಡಿಮೆ ಆಗುತ್ತದೆ. ಇದರಿಂದ ಆ ರಾಷ್ಟ್ರ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಏನು ಕೂಡ ಅನುಕೂಲತೆಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅದೇ ಒಂದು ರಾಷ್ಟ್ರ ಆಮದು ಮಾಡ್ಕೊಳ್ತಕ್ಕಂಥ ಸರಕು ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಎದುರಿಸ್ತಿದ್ದಂಥ ಸಂದರ್ಭದಲ್ಲಿ ಆ ಸರಕಿನ ಮೇಲೆ ಆ ದೇಶ ಈ ಸುಂಕದ ಹೆಸರಿನಲ್ಲಿ ಹೆಚ್ಚಿನ ಸುಂಕಗಳನ್ನು ವಿಧಿಸಿದ್ದೇ ಆದರೆ ಅದರ ಬೇಡಿಕೆ ಪ್ರಮಾಣ ಕಡಿಮೆ ಆಗಲ್ಲ. ಬೇಡಿಕೆ ಪ್ರಮಾಣ ಯಾವಾಗ ಕಡಿಮೆ ಆಗೋದಿಲ್ವೋ ಆಗ ಆ ಒಂದು ರಾಷ್ಟ್ರ, ಯಾವ ದೇಶ ಆ ರೀತಿಯ ಸರಕುಗಳನ್ನು ರಫ್ತು ಮಾಡ್ತಾ ಇರ್ತೈತೋ ಆ ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಎದುರಿಸಿರ್ತಕ್ಕಂಥ ಸರಕಿನಿಂದ ಆ ಸರಕನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರ ಹೆಚ್ಚು ಅನುಕೂಲತೆಗಳನ್ನು ಪಡೆದುಕೊಳ್ಳುತ್ತದೆ. ಅಂದರೆ ರಫ್ತು ಮಾಡ್ತಕ್ಕಂಥ ಸರಕು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಎದುರಿಸಿದ್ದಾಗ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆ ದೇಶಕ್ಕೆ ಲಭ್ಯವಾಗ್ತಕ್ಕಂಥ ಪ್ರಯೋಜನಗಳು ಕಡಿಮೆ ಆಗಿರ್ತವೆ. ಒಂದು ವೇಳೆ ಆ ರಾಷ್ಟ್ರ ರಫ್ತು ಮಾಡ್ತಕ್ಕಂಥ ಸರಕು ಕಡಿಮೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಎದುರಿಸಿದ್ದಂಥ ಪಕ್ಷದಲ್ಲಿ ಆ ರಾಷ್ಟ್ರ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಹೆಚ್ಚು ಪ್ರಯೋಜನಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ವ್ಯಾಪಾರದ ಕರಾರುಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಒಂದು ಪ್ರಮುಖ ಅಂಶ ಅಂತಂದರೆ ಅದು ಪರಸ್ಪರ ಬೇಡಿಕೆ ಮತ್ತು ಪೂರೈಕೆ. ಇನ್ನು ಎರಡನೇದು ಅಂತಂದರೆ ಬೇಡಿಕೆಯಲ್ಲಿನ ಬದಲಾವಣೆ, ಚೇಂಜಸ್ ಇನ್ ಡಿಮ್ಯಾಂಡ್.
ಒಂದು ರಾಷ್ಟ್ರದ ರಫ್ತಿನ ಬೇಡಿಕೆಯು ಹೆಚ್ಚಳಗೊಂಡರೆ ವಿದೇಶಿ ವಿನಿಮಯ ಸಂಗ್ರಹ ಹೆಚ್ಚಾಗಿ ಆ ರಾಷ್ಟ್ರಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರುತ್ತದೆ. ಯಾವುದೇ ಒಂದು ರಾಷ್ಟ್ರ ರಫ್ತು ಮಾಡ್ತಕ್ಕಂಥ ಈ ಒಂದು ಸರಕಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಲಭ್ಯವಿದ್ದಂಥ ಪಕ್ಷದಲ್ಲಿ ಆ ರಾಷ್ಟ್ರಕ್ಕೆ ಲಭ್ಯವಾಗ್ತಕ್ಕಂಥ ವಿದೇಶಿ ವಿನಿಮಯ ಸಂಗ್ರಹಣೆ ಪ್ರಮಾಣ ಹೆಚ್ಚಾಗುತ್ತದೆ. ವಿದೇಶಿ ವಿನಿಮಯದ ಸಂಗ್ರಹಣೆ ಪ್ರಮಾಣ ಯಾವಾಗ ಹೆಚ್ಚಾಗುತ್ತೋ ಆ ಒಂದು ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತದೆ. ಒಂದು ರಾಷ್ಟ್ರದ ರಫ್ತಿನ ಬೇಡಿಕೆಯು ಹೆಚ್ಚಳಗೊಂಡರೆ ರಫ್ತಿನ ಸರಕುಗಳ ಬೆಲೆಯನ್ನು ಆಮದಿನ ಬೆಲೆಗಿಂತ ಹೆಚ್ಚಿಸಲು ಸಾಧ್ಯತೆ ಇರುತ್ತದೆ. ಆಗ ಆ ರಾಷ್ಟ್ರದ ವ್ಯಾಪಾರದ ಕರಾರು ಅನುಕೂಲಕರವಾಗಿರುತ್ತದೆ. ಇದಕ್ಕೆ ವಿರುದ್ಧವಾಗಿ ಆಮದು ಸರಕುಗಳ ಬೇಡಿಕೆಯು ರಫ್ತು ಪ್ರಮಾಣಕ್ಕಿಂತ ಹೆಚ್ಚಳಗೊಂಡು ಆಮದು ಮಾಡಿಕೊಳ್ಳುವ ಸರಕುಗಳ ಬೆಲೆಯು ಹೆಚ್ಚಳಗೊಂಡರೆ ವ್ಯಾಪಾರದ ಕರಾರು ಆ ರಾಷ್ಟ್ರಕ್ಕೆ ಅನಾನುಕೂಲಕರವಾಗಿ ಪರಿಣಮಿಸುತ್ತದೆ. ಅಂದರೆ ಯಾವುದೇ ಒಂದು ರಾಷ್ಟ್ರ ಆ ರಾಷ್ಟ್ರ ರಫ್ತು ಮಾಡ್ತಕ್ಕಂಥ ಈ ಒಂದು ಸರಕು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಎದುರಿಸ್ತಿದ್ದಂಥ ಸಂದರ್ಭದಲ್ಲಿ ಆ ರಾಷ್ಟ್ರಕ್ಕೆ ಹೆಚ್ಚಿನ ವಿದೇಶಿ ವಿನಿಮಯ ಲಭ್ಯವಾಗುತ್ತದೆ. ಇದರಿಂದ ವ್ಯಾಪಾರದ ಕರಾರುಗಳು ಆ ರಾಷ್ಟ್ರಕ್ಕೆ ಅನುಕೂಲಕರವಾಗಿ ಪರಿಣಮಿಸ್ತವೆ. ಚೇಂಜಸ್ ಇನ್ ಡಿಮ್ಯಾಂಡ್ ಇನ್ ಎ ಕಂಟ್ರಿ ಇಫ್ ದ ಡಿಮ್ಯಾಂಡ್ ಫಾರ್ ಎಕ್ಸ್ಪೋರ್ಟ್ ಇನ್ಕ್ರೀಸಸ್ ಇಟ್ ವಿಲ್ ಬಿ ರೈಸ್ ದಿ ಫಾರಿನ್ ಎಕ್ಸ್ಚೇಂಜ್ ಇಟ್ ವಿಲ್ ಬಿ ಕ್ರಿಯೇಟ್ ಫೇವರಬಲ್ ಟರ್ಮ್ಸ್ ಆಫ್ ಟ್ರೇಡ್. ಇದು ವ್ಯಾಪಾರದ ಕರಾರುಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಎರಡನೇ ಅಂಶ. ಇನ್ನು ಮೂರನೇದಂತಂದರೆ ತಂತ್ರಜ್ಞಾನದಲ್ಲಿನ ಬದಲಾವಣೆ, ಟೆಕ್ನಾಲಜಿಕಲ್ ಚೇಂಜಸ್. ಇಫ್ ದಿ ಟೆಕ್ನಾಲಜಿಕಲ್ ಚೇಂಜಸ್ ಇನ್ ಪ್ರೊಡಕ್ಷನ್ ಸೆಕ್ಟರ್ ಲೀಡ್ಸ್ ಟು ಪ್ರೊಡಕ್ಷನ್ ಆಫ್ ಮೋರ್ ಎಕ್ಸ್ಪೋರ್ಟ್ ಗೂಡ್ಸ್. ಅಂದರೆ ಉತ್ಪಾದನಾ ವ್ಯವಸ್ಥೆಯಲ್ಲಿ ಅದು ಪ್ರಾಥಮಿಕ ವಲಯದ ಉತ್ಪಾದನೆ ಆಗಿರ್ಬೋದು, ಕೈಗಾರಿಕಾ ವಲಯದ ಉತ್ಪಾದನೆ ಆಗಿರ್ಬೋದು, ಈ ಪ್ರಾಥಮಿಕ ವಲಯ ಮತ್ತು ಕೈಗಾರಿಕಾ ವಲಯದಲ್ಲಿ ಉತ್ಪಾದನಾ ಚಟುವಟಿಕೆಗಳಲ್ಲಿ ತಂತ್ರಜ್ಞಾನದ ಬಳಕೆಯ ಪ್ರಮಾಣ ಹೆಚ್ಚುತ್ತಾ ಹೋದಂತೆಲ್ಲ ಆಗ ಉತ್ಪಾದಕತೆ ಮತ್ತು ಉತ್ಪಾದನೆ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತದೆ. ಫಾರ್ ಎಕ್ಸಾಂಪಲ್, ಭಾರತ ಸರ್ಕಾರ 1967ರಲ್ಲಿ ಫಸ್ಟ್ ಜನರೇಷನ್ ಗ್ರೀನ್ ರೆವಲ್ಯೂಷನನ್ನು ಹಾಗೆಯೇ 11ನೇ ಪಂಚವಾರ್ಷಿಕ ಯೋಜನಾ ಅವಧಿಯಲ್ಲಿ ಸೆಕೆಂಡ್ ಜನರೇಷನ್ ಗ್ರೀನ್ ರೆವಲ್ಯೂಷನನ್ನು ಇಂಪ್ಲಿಮೆಂಟ್ ಮಾಡಿದ್ದಕ್ಕಾಗಿ ವ್ಯವಸಾಯದಲ್ಲಿ ತಂತ್ರಜ್ಞಾನದ ಬಳಕೆಯ ಪ್ರಮಾಣದಲ್ಲಿ ಹೆಚ್ಚಳ ಆಯಿತು. ವ್ಯವಸಾಯದಲ್ಲಿ ತಂತ್ರಜ್ಞಾನದ ಬಳಕೆಯ ಪ್ರಮಾಣ ಯಾವಾಗ ಹೆಚ್ಚಾಗುತ್ತೋ ಆಗ ಅದು ಹೆಚ್ಚಾಗಿತ್ತೋ ಅದರಿಂದ ಕೃಷಿ ಉತ್ಪಾದಕತೆ ಮತ್ತು ಉತ್ಪಾದನೆ ಪ್ರಮಾಣದಲ್ಲಿ ಹೆಚ್ಚಳ ಆಯಿತು. ಯಾವಾಗ ಕೃಷಿ ಉತ್ಪಾದನೆ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೋ ಅದರಿಂದ ಸಾಕಷ್ಟು ಪ್ರಮಾಣದಷ್ಟು ಈ ಒಂದು ಕೃಷಿ ಸಾಮಗ್ರಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲು ಸಾಧ್ಯ ಆಯಿತು. ಇದರಿಂದ ನಮ್ಮ ದೇಶ ಸಾಕಷ್ಟು ವಿದೇಶಿ ವಿನಿಮಯವನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿ ಕೈಗಾರಿಕೆಗಳಲ್ಲೂ ಕೂಡ ಅದು ಸಣ್ಣ ಪ್ರಮಾಣದ ಕೈಗಾರಿಕೆಗಳಾಗಿರ್ಬೋದು, ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಾಗಿರ್ಬೋದು ಮತ್ತು ಬೃಹತ್ ಪ್ರಮಾಣದ ಕೈಗಾರಿಕೆಗಳಾಗಿರ್ಬೋದು, ಈ ಒಂದು ಕೈಗಾರಿಕೆಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆಯ ಪ್ರಮಾಣ ಯಾವಾಗ ಹೆಚ್ಚಾಗುತ್ತೋ ಆಗ ಉತ್ಪಾದಕತೆ ಪ್ರಮಾಣವೂ ಹೆಚ್ಚಾಗುತ್ತೆ, ಜೊತೆಗೆ ಗುಣಮಟ್ಟನೂ ಕೂಡ ಹೆಚ್ಚಾಗುತ್ತೆ. ಯಾವಾಗ ಉತ್ಪಾದನೆ ಪ್ರಮಾಣ ಹೆಚ್ಚಾಗುತ್ತೋ ಆಗ ಸರಕಿನ ಬೆಲೆ ಕಡಿಮೆ ಆಗುತ್ತೆ ಮತ್ತು ಗುಣಮಟ್ಟ ಹೆಚ್ಚಳದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಸರಕಿನ ಬೇಡಿಕೆ ಪ್ರಮಾಣ ಹೆಚ್ಚಳವಾಗುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಸರಕಿನ ಬೇಡಿಕೆ ಯಾವಾಗ ಹೆಚ್ಚಾಗುತ್ತೋ ಆಗ ಆ ದೇಶಕ್ಕೆ ಈ ಒಂದು ಲಭ್ಯವಾಗ್ತಕ್ಕಂಥ ವಿದೇಶಿ ವಿನಿಮಯದ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚುತ್ತಾ ಹೋಗುತ್ತದೆ. ಹೀಗೆ ತಂತ್ರಜ್ಞಾನದಲ್ಲಿನ ಬದಲಾವಣೆ ಅದು ಪ್ರಾಥಮಿಕ ವಲಯದಲ್ಲಿ ತಂತ್ರಜ್ಞಾನದ ಬದಲಾವಣೆ ಆಗಿರ್ಬೋದು ಅಥವಾ ಕೈಗಾರಿಕಾ ವಲಯದಲ್ಲಿನ ತಂತ್ರಜ್ಞಾನದ ಬದಲಾವಣೆಗಳಾಗಿರ್ಬೋದು, ಇವೆಲ್ಲನೂ ಕೂಡ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡ್ತವೆ, ಹೆಚ್ಚು ಸರಕುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯತೆಯನ್ನು ಒದಗಿಸಿಕೊಡುತ್ತೆ. ಆಗ ಬೃಹತ್ ಪ್ರಮಾಣದಲ್ಲಿ ಸರಕುಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಲು ಸಾಧ್ಯವಾಗುತ್ತೆ. ಇದರಿಂದ ಸಾಕಷ್ಟು ವಿದೇಶಿ ವಿನಿಮಯ ಆ ರಾಷ್ಟ್ರಕ್ಕೆ ಹರಿದು ಬರುತ್ತೆ. ಇದರಿಂದ ವ್ಯಾಪಾರದ ಕರಾರುಗಳು ಆ ರಾಷ್ಟ್ರಕ್ಕೆ ಅನುಕೂಲಕರವಾಗಿ ಪರಿಣಮಿಸ್ತವೆ ಅಂತ ಹೇಳ್ಬೋದು. ಹೀಗೆ ತಂತ್ರಜ್ಞಾನದ ಬದಲಾವಣೆಯೂ ಕೂಡ ವ್ಯಾಪಾರದ ಕರಾರಿನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಇನ್ನೊಂದು ಅಂಶ ಆಗಿದೆ. ಇನ್ನು ನಾಲ್ಕನೇದೇನಪ್ಪ ಅಂತಾರೆ, ಅಭಿರುಚಿಯಲ್ಲಿನ ಬದಲಾವಣೆ, ಚೇಂಜಸ್ ಇನ್ ಟೇಸ್ಟ್. ದ ಟರ್ಮ್ಸ್ ಆಫ್ ಟ್ರೇಡ್ ವಿಲ್ ಬಿಕಮ್ ಅನ್ಫೇವರಬಲ್. ಅಂದರೆ ವಿದೇಶಿ ಸರಕುಗಳ ಬಗ್ಗೆ ಸ್ವದೇಶದಲ್ಲಿರ್ತಕ್ಕಂಥ ಜನರ ಆಯ್ಕೆ ಮತ್ತು ಅಭಿರುಚಿ ಹೆಚ್ಚಾದರೆ, ವಿದೇಶಿ ಸರಕುಗಳ ಬಗ್ಗೆ ಸ್ವದೇಶದಲ್ಲಿರ್ತಕ್ಕಂಥ ಜನರ ಈ ಒಂದು ವ್ಯಾಮೋಹ ಅಥವಾ ಆಯ್ಕೆ ಮತ್ತು ಅಭಿರುಚಿ ಹೆಚ್ಚಾದರೆ ಆಮದುಗಳ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತದೆ. ಆಮದುಗಳ ಪ್ರಮಾಣದಲ್ಲಿ ಯಾವಾಗ ಹೆಚ್ಚಳ ಆಗುತ್ತೋ ಆಗ ವಿದೇಶಿ ವಿನಿಮಯ ಬೇರೆ ದೇಶಕ್ಕೆ ಹರಿದು ಹೋಗುತ್ತೆ. ಇದರಿಂದ ವ್ಯಾಪಾರದ ಕರಾರುಗಳು ಆ ರಾಷ್ಟ್ರಕ್ಕೆ ಅನಾನುಕೂಲಕರವಾಗಿ ಪರಿಣಮಿಸುತ್ತವೆ. ಒಂದು ವೇಳೆ
ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕುಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಹೆಚ್ಚಿನ ಬೇಡಿಕೆ ಇದ್ದಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಈ ಒಂದು ಗ್ರಾಹಕರಿಗೆ ನಮ್ಮ ದೇಶದ ಸರಕುಗಳ ಬಗ್ಗೆ ಆಯ್ಕೆ ಮತ್ತು ಅಭಿರುಚಿ ಹೆಚ್ಚಾದಂಥ ಸಂದರ್ಭದಲ್ಲಿ ಆಗ ರಫ್ತುಗಳ ಪ್ರಮಾಣ ಹೆಚ್ಚಾಗುತ್ತದೆ. ರಫ್ತುಗಳ ಪ್ರಮಾಣ ಯಾವಾಗ ಹೆಚ್ಚಾಗುತ್ತೋ ಆಗ ಆ ದೇಶಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿ ಪರಿಣಮಿಸ್ತವೆ. ಹೀಗೆ ಆಯ್ಕೆ ಮತ್ತು ಅಭಿರುಚಿನೂ ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ತನ್ನದೇ ಆಗಿರತಕ್ಕಂಥ ಈ ಒಂದು ಪ್ರಭಾವವನ್ನು ಬೀರುತ್ತದೆ. ಇನ್ನೊಂದು ಅಂಶ ಅಂತಾರೆ ಎಕನಾಮಿಕ್ ಗ್ರೋತ್ ವಿಚ್ ಇನ್ಕ್ರೀಸ್ ದಿ ಕಂಟ್ರೀಸ್ ಪ್ರೊಡಕ್ಟಿವಿಟಿ ಕೆಪಾಸಿಟಿ. ಸೊ ಪ್ರೊಡಕ್ಟಿವಿಟಿ ಕೆಪಾಸಿಟಿ ಯಾವಾಗ ಹೆಚ್ಚಾಗುತ್ತೋ ಆಗ ಎಕ್ಸ್ಪೋರ್ಟ್ ಹೆಚ್ಚಾಗುತ್ತೆ. ಎಕ್ಸ್ಪೋರ್ಟ್ ಯಾವಾಗ ಹೆಚ್ಚಾಗುತ್ತೋ ಆ ರಾಷ್ಟ್ರದ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ತಿಳಿಯಪಡಿಸುತ್ತದೆ. ಆರ್ಥಿಕ ಬೆಳವಣಿಗೆ ಎರಡು ರೀತಿಯ ಪರಿಣಾಮಗಳನ್ನು ಬೀರ್ತವೆ. ಆರ್ಥಿಕ ಬೆಳವಣಿಗೆ ಅಥವಾ ಆರ್ಥಿಕ ಅಭಿವೃದ್ಧಿ ಹೆಚ್ಚುತ್ತವಾದಂತೆಲ್ಲ ಜನರಿಗೆ ಸಾಕಷ್ಟು ಉದ್ಯೋಗಾವಕಾಶಗಳ ಪ್ರಮಾಣ ಹೆಚ್ಚಾಗುತ್ತದೆ. ಅವರ ಈ ಒಂದು ತಲಾವರಮಾನ ಹೆಚ್ಚಾಗುತ್ತೆ. ಅವರ ಸರಾಸರಿ ಅನುಭೋಗ ಪ್ರವೃತ್ತಿ ಹೆಚ್ಚಾಗುತ್ತೆ. ಅವರ ಬೇಡಿಕೆ ಪ್ರಮಾಣ ಹೆಚ್ಚಾಗುತ್ತೆ. ಬೇಡಿಕೆ ಪ್ರಮಾಣ ಹೆಚ್ಚುತ್ತವಾದಂತೆಲ್ಲ ವಿದೇಶಿ ಸರಕುಗಳ ಬಗ್ಗೆ ವ್ಯಾಮೋಹ ಹೆಚ್ಚಾಗುತ್ತದೆ. ವಿದೇಶಿ ಸರಕುಗಳ ಬಗ್ಗೆ ವ್ಯಾಮೋಹ ಯಾವಾಗ ಹೆಚ್ಚಾಗುತ್ತೋ ಆಗ ಆಮದುಗಳ ಪ್ರಮಾಣ ಹೆಚ್ಚಾಗುತ್ತೆ. ಆಮದುಗಳ ಪ್ರಮಾಣ ಹೆಚ್ಚುತ್ತವಾದಂತೆಲ್ಲ ಆ ದೇಶಕ್ಕೆ ವ್ಯಾಪಾರದ ಕರಾರುಗಳು ಅನಾನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡುತ್ತೆ. ಇನ್ನೊಂದು ಪರಿಣಾಮ ಅಂತಂದರೆ ಅದು ಆರ್ಥಿಕ ಅಭಿವೃದ್ಧಿ ಅಥವಾ ಆರ್ಥಿಕ ಬೆಳವಣಿಗೆಯಿಂದಾಗಿ ತಂತ್ರಜ್ಞಾನದಲ್ಲಿನ ಸುಧಾರಣೆಗಳಿಂದಾಗಿ ಒಂದು ದೇಶ ಆಮದು ಮಾಡಿಕೊಳ್ತಕ್ಕಂಥ ಸರಕುಗಳನ್ನು ಸ್ವದೇಶದಲ್ಲೇ ಉತ್ಪಾದನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ, ಅಂದರೆ ಆಮದು ಬದಲಿಕೆಯನ್ನು ತಮ್ಮಲ್ಲೇ ಉತ್ಪಾದನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ಆಗ ಆಮದುಗಳ ಪ್ರಮಾಣ ಕಡಿಮೆ ಆಗುತ್ತೆ. ಆಮದುಗಳ ಪ್ರಮಾಣ ಯಾವಾಗ ಕಡಿಮೆ ಆಗುತ್ತೋ ಆಗ ಆ ದೇಶಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಡುತ್ತವೆ. ಹೀಗೆ ಆರ್ಥಿಕ ಬೆಳವಣಿಗೆ, ಆರ್ಥಿಕ ಅಭಿವೃದ್ಧಿ ಇವು ಎರಡು ರೀತಿಯ ಪರಿಣಾಮಗಳನ್ನು ಉಂಟು ಮಾಡ್ತವೆ. ಹೀಗೆ ಆರ್ಥಿಕ ಬೆಳವಣಿಗೆಗೂ ಕೂಡ ವ್ಯಾಪಾರದ ಕರಾರುಗಳ ಮೇಲೆ ತನ್ನದೇ ಆಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಅಂತಾರೆ ಸುಂಕಗಳು ಕೂಡ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತವೆ ವ್ಯಾಪಾರದ ಕರಾರುಗಳ ಮೇಲೆ. ಸುಂಕಗಳು ಅಂತಂದರೆ ವಿದೇಶಗಳಿಂದ ಆಮದಾಗುವ ಸರಕುಗಳ ಮೇಲೆ ಆಮದು ಸುಂಕಗಳನ್ನು ವಿಧಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಉಂಟಾದಾಗ ಆಗ ಆಮದುಗಳ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಜೊತೆಗೆ ರಫ್ತುಗಳ ಪ್ರಮಾಣ ಹೆಚ್ಚಾದಂಥ ಸಂದರ್ಭದಲ್ಲಿ ಆ ರಾಷ್ಟ್ರಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರುತ್ತವೆ. ಅಂದರೆ ಸುಂಕಗಳನ್ನು ವಿಧಿಸಿದಂಥ ಸಂದರ್ಭದಲ್ಲಿ ಆಮದು ಸರಕುಗಳ ಬೆಲೆಗಳು ಹೆಚ್ಚಾಗ್ತವೆ. ಆಮದು ಸರಕುಗಳ ಬೆಲೆಗಳು ಯಾವಾಗ ಹೆಚ್ಚಾಗ್ತವೋ ಆಗ ಬೇಡಿಕೆ ಪ್ರಮಾಣ ಕಡಿಮೆ ಆಗುತ್ತೆ. ಬೇಡಿಕೆ ಪ್ರಮಾಣ ಯಾವಾಗ ಕಡಿಮೆ ಆಗುತ್ತೋ ಆಮದುಗಳ ಪ್ರಮಾಣ ಕಡಿಮೆಯಾಗಿ ಆ ರಾಷ್ಟ್ರಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡ್ತವೆ. ಇಫ್ ಎ ಕಂಟ್ರಿ ಇಂಪ್ಲಿಮೆಂಟೆಡ್ ಇಂಪೋರ್ಟ್ ಟ್ಯಾರಿಫ್ಸ್ as a result of the imposition of tariff duties, import will be reduced in the relation to export and its terms of trade will improve. ಇನ್ನೊಂದು ಅಂತಾರೆ ಕೋಟಾಗಳು ಅಂತಾರೆ ಬೇರೆ ದೇಶಗಳಿಂದ ಆಮದಾಗ್ತಕ್ಕಂಥ ಸರಕುಗಳ ಮೇಲೆ ವಿಧಿಸ್ತಕ್ಕಂಥ ಈ ಒಂದು ಪರಿಮಾಣವನ್ನು ಅಥವಾ ಪ್ರಮಾಣವನ್ನು ನಾವು ಕೋಟಾಗಳಂತ ಕರಿತೀವಿ. ಒಂದು ರಾಷ್ಟ್ರವು ವಿದೇಶಗಳಿಂದ ಆಮದಾಗುವ ಸರಕುಗಳ ಮೇಲೆ ಕೋಟಾಗಳನ್ನು ನಿಗದಿಪಡಿಸ್ತಕ್ಕಂಥ ಒಂದು ಪ್ರವೃತ್ತಿ ಕೂಡ ಆಮದುಗಳ ಪ್ರಮಾಣವನ್ನು ಕಡಿಮೆ ಮಾಡಿ ಆ ರಾಷ್ಟ್ರಕ್ಕೆ ವ್ಯಾಪಾರದ ಕರಾರುಗಳು ಉತ್ತಮವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತವೆ. ಕೋಟಾಗಳನ್ನು ನಿಗದಿಪಡಿಸಿದಂಥ ಸಂದರ್ಭದಲ್ಲಿ ಆಗ ಬೇರೆ ದೇಶಗಳಿಂದ ಆಮದಾಗ್ತಕ್ಕಂಥ ಸರಕುಗಳ ಪ್ರಮಾಣ ಕಡಿಮೆ ಆಗುತ್ತದೆ. ಇದು ಆ ರಾಷ್ಟ್ರಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ಸೃಷ್ಟಿ ಮಾಡುತ್ತವೆ. ಎ ಕಂಟ್ರಿ ಫಿಕ್ಸಿಂಗ್ ಕೋಟಾಸ್ ಟು ಇಂಪೋರ್ಟ್ ಇಟ್ ಆಲ್ಸೋ ರೆಡ್ಯೂಸಸ್ ಇಂಪೋರ್ಟ್. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಅಂತಾರೆ ಹಣದುಬ್ಬರ ಮತ್ತು ಹಣಪ್ರಸರಣ. ಇವು ಕೂಡ ವ್ಯಾಪಾರದ ಕರಾರುಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಇನ್ನೊಂದು ಅಂಶ ಅಂತಲೇ ಹೇಳ್ಬೋದು. ಹಣದುಬ್ಬರ ಅಂತಂದರೆ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಏರಿಕೆಯಾಗ್ತಾ ಇದ್ದು ಹಣದ ಮೌಲ್ಯ ಕಡಿಮೆ ಆಗ್ತಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಹಣದುಬ್ಬರ ಅಂತ ಕರಿತೀವಿ. ಹಣಪ್ರಸರಣ ಅಂತಾರೆ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಇಳಿತಾ ಇದ್ದು ಹಣದ ಮೌಲ್ಯ ಹೆಚ್ಚಾಗ್ತಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಹಣಪ್ರಸರಣ ಅಂತ ಕರಿತೀವಿ.
ಇಲ್ಲಿ ಹಣದುಬ್ಬರ ಹೇಗೆ ವ್ಯಾಪಾರದ ಕರಾರುಗಳ ಮೇಲೆ ತನ್ನದೇ ಆಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ, ಹಾಗೆಯೇ ಹಣ ಪ್ರಸರಣ ಹೇಗೆ ವ್ಯಾಪಾರದ ಕರಾರುಗಳ ಮೇಲೆ ತನ್ನದೇ ಆಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತದೆ. ಈಗ ಹಣದುಬ್ಬರ ಅಂತಂದರೆ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೆ, ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ನಿರಂತರವಾಗಿ ಏರಿಕೆ ಆಗ್ತಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಹಣದುಬ್ಬರ ಅಂತ ಕರಿತೀವಿ. ಇದರಿಂದ ಹಣದ ಮೌಲ್ಯ ಕಡಿಮೆ ಆಗ್ತಾ ಇರುತ್ತದೆ. ಸರಕು ಮತ್ತು ಸೇವೆಗಳ ಬೆಲೆಗಳು ಯಾವಾಗ ನಿರಂತರವಾಗಿ ಹೆಚ್ಚಾಗ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿರ್ತಕ್ಕಂಥ ಹಣದುಬ್ಬರ ಸನ್ನಿವೇಶ ಇದ್ದಾಗ ಆಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಸರಕುಗಳ ಬೆಲೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಸೊ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹಣದುಬ್ಬರ ಪರಿಸ್ಥಿತಿಯಿಂದ ಬೆಲೆ ಏರಿಕೆ ಯಾವಾಗ ಉಂಟಾಗುತ್ತೋ ಆ ಸರಕುಗಳ ಬೇಡಿಕೆ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಆಗುತ್ತದೆ. ಆಗ ರಫ್ತು ಪ್ರಮಾಣ ಕಡಿಮೆ ಆಗುತ್ತದೆ. ರಫ್ತುಗಳ ಪ್ರಮಾಣ ಯಾವಾಗ ಕಡಿಮೆ ಆಗುತ್ತೋ ಆಗ ಆಮದು ಪ್ರಮಾಣ ಹೆಚ್ಚಾಗಿ ಆ ರಾಷ್ಟ್ರಕ್ಕೆ ವ್ಯಾಪಾರದ ಕರಾರುಗಳು ಅನಾನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತದೆ. ಇನ್ನು ಹಣ ಪ್ರಸರಣದಂಥ ಒಂದು ಸನ್ನಿವೇಶ ಹೇಗೆ ಅನುಕೂಲಕರವಾಗಿರ್ತಕ್ಕಂಥ ಈ ಒಂದು ವ್ಯಾಪಾರದ ಕರಾರುಗಳ ಸನ್ನಿವೇಶವನ್ನು ನಿರ್ಮಾಣ ಮಾಡುತ್ತೆ ಅಂತಾರೆ. ಹಣ ಪ್ರಸರಣ ಅಂತಾರೆ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಇಳಿಕೆ ಆಗ್ತಿರ್ತಕ್ಕಂಥ ಒಂದು ಸನ್ನಿವೇಶ. ಈ ಒಂದು ಸನ್ನಿವೇಶದಲ್ಲಿ ಸ್ವದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕುಗಳ ಬೆಲೆಗಳು ಕಡಿಮೆ ಇರ್ತವೆ. ಯಾವಾಗ ಬೆಲೆ ಕಡಿಮೆ ಇರುತ್ತೋ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಸರಕಿನ ಬೇಡಿಕೆ ಹೆಚ್ಚಾಗುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಸರಕಿನ ಬೇಡಿಕೆ ಯಾವಾಗ ಹೆಚ್ಚಾಗುತ್ತೋ ಆಗ ರಫ್ತುಗಳ ಪ್ರಮಾಣ ಹೆಚ್ಚಾಗುತ್ತದೆ. ರಫ್ತುಗಳ ಪ್ರಮಾಣ ಯಾವಾಗ ಹೆಚ್ಚಾಗುತ್ತೋ ಆಗ ಆ ದೇಶಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಹೆಚ್ಚಿನ ಅನುಕೂಲತೆಗಳು ಲಭ್ಯ ಆಗ್ತವೆ. ಅಂದರೆ ಕನ್ಕ್ಲೂಷನ್ ನಾವೇನಪ್ಪ ಹೇಳ್ತೀವಿ ಅಂತಾರೆ, ಹಣದುಬ್ಬರ ಪರಿಸ್ಥಿತಿಯಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರಫ್ತು ಮಾಡ್ತಕ್ಕಂಥ ಸರಕುಗಳ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ. ಆಗ ರಫ್ತು ಪ್ರಮಾಣ ಕಡಿಮೆ ಆಗುತ್ತೆ. ರಫ್ತು ಪ್ರಮಾಣ ಯಾವಾಗ ಕಡಿಮೆ ಆಗುತ್ತೋ ಆ ದೇಶಕ್ಕೆ ವ್ಯಾಪಾರದ ಕರಾರುಗಳು ಅನಾನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತವೆ. ಅದೇ ಹಣ ಪ್ರಸರಣದಂಥ ಒಂದು ಸನ್ನಿವೇಶ ಅಸ್ತಿತ್ವದಲ್ಲಿದ್ದಾಗ ಸರಕು ಮತ್ತು ಸೇವೆಗಳ ಬೆಲೆಗಳು ಕಡಿಮೆ ಇರ್ತವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆ ಸರಕಿನ ಬೇಡಿಕೆ ಹೆಚ್ಚಾಗುತ್ತೆ. ಆ ರಾಷ್ಟ್ರಕ್ಕೆ ಹೆಚ್ಚಿನ ವಿದೇಶಿ ವಿನಿಮಯ ಹರಿದು ಬರುತ್ತೆ. ಈ ಒಂದು ಪರಿಸ್ಥಿತಿ ರಫ್ತು ಪ್ರಮಾಣದ ಹೆಚ್ಚಳಕ್ಕೆ ಕಾರಣವಾಗಿ ಆ ರಾಷ್ಟ್ರಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತವೆ. ಹೀಗೆ ಹಣದುಬ್ಬರ ಮತ್ತು ಹಣ ಪ್ರಸರಣದಂಥ ಸನ್ನಿವೇಶಗಳು ವ್ಯಾಪಾರದ ಕರಾರುಗಳ ಮೇಲೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರ್ತವೆ. ಇನ್ನೊಂದು ಅಂತಾರಾಷ್ಟ್ರೀಯ ಬಂಡವಾಳದ ಹರಿವು. ವಿದೇಶಗಳಿಂದ ಬಂಡವಾಳ ಮತ್ತು ಇತರೆ ಬಂಡವಾಳ ಸರಕುಗಳು ಹರಿದು ಬರುವುದರಿಂದ ಸ್ವದೇಶಿ ಸರಕುಗಳಿಗೆ ಬೇಡಿಕೆ ಕುಸಿಯುತ್ತದೆ. ಇದರಿಂದ ಆಮದು ಪ್ರಮಾಣ ಹೆಚ್ಚಾಗಿ ವ್ಯಾಪಾರದ ಕರಾರುಗಳು ದುರ್ಬಲವಾಗುವುದಕ್ಕೆ ಕಾರಣವಾಗುತ್ತದೆ. ವಿದೇಶಿ ನೇರ ಬಂಡವಾಳ ಹೂಡಿಕೆ ಹೆಸರಿನಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಬಂದು ನಮ್ಮ ಸ್ವದೇಶದಲ್ಲಿ ಈ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯಿಂದ ವಿದೇಶಿ ನೇರ ಬಂಡವಾಳ ಹೂಡಿಕೆ ಹೆಸರಿಂದ ಭಾರಿ ಪ್ರಮಾಣದಷ್ಟು ಬಂಡವಾಳ ಮತ್ತು ಬಂಡವಾಳ ಸರಕುಗಳು ಸ್ವದೇಶಕ್ಕೆ ಆಗಮಿಸೋದ್ರಿಂದ ಆಗ ಆಮದುಗಳ ಪ್ರಮಾಣ ಅಂತಕ್ಕಂಥದ್ದು ಏನಾಗುತ್ತೆ, ಹೆಚ್ಚುತ್ತಾ ಹೋಗುತ್ತದೆ. ಆಮದುಗಳ ಪ್ರಮಾಣ ಯಾವಾಗ ಹೆಚ್ಚುತ್ತಾ ಹೋಗುತ್ತದೋ ಆಗ ಆ ದೇಶಕ್ಕೆ ವಿದೇಶಿ ವಿನಿಮಯ ಸಂಗ್ರಹಣೆ ಪ್ರಮಾಣ ಕಡಿಮೆ ಆಗುತ್ತದೆ. ವ್ಯಾಪಾರದ ಕರಾರುಗಳು ದುರ್ಬಲವಾಗೋದಕ್ಕೆ ಕಾರಣ ಆಗುತ್ತೆ ಆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ. ಹೀಗೆ ಬಂಡವಾಳದ ಹರಿವು, ಪರ್ಟಿಕ್ಯುಲರ್ ಆಗಿ ಅಂತಾರಾಷ್ಟ್ರೀಯ ಬಂಡವಾಳದ ಹರಿವು ಕೂಡ ಒಂದು ರೀತಿಯಲ್ಲಿ ಆ ರಾಷ್ಟ್ರದಲ್ಲಿ ಆಮದುಗಳ ಪ್ರಮಾಣ ಹೆಚ್ಚಳಕ್ಕೆ ಕಾರಣವಾಗಿ ವ್ಯಾಪಾರದ ಕರಾರುಗಳು ದುರ್ಬಲವಾಗುವುದಕ್ಕೆ ಕಾರಣವಾಗುತ್ತದೆ. ಇದು ಒಂದು ಅಂಶ. ಇನ್ನು ಆಮದು ಬದಲಿಕೆ ಅಂತಕ್ಕಂಥದ್ದು ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಕೂಡ ವ್ಯಾಪಾರದ ಕರಾರಿನ ಮೇಲೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರುತ್ತದೆ. ಒಂದು ರಾಷ್ಟ್ರವು ಆಮದು ಮಾಡಿಕೊಳ್ಳುವ ಸರಕುಗಳನ್ನು ಸ್ವದೇಶದಲ್ಲೇ ಉತ್ಪಾದನೆ ಮಾಡಲು ಪ್ರಾರಂಭಿಸಿದರೆ ಇದರಿಂದ ವಿದೇಶಿ ಸರಕುಗಳ ಆಮದು ಕಡಿಮೆ ಆಗುತ್ತದೆ. ಆ ದೇಶಕ್ಕೆ ವ್ಯಾಪಾರದ ಕರಾರುಗಳು ಉತ್ತಮವಾಗಿರುತ್ತವೆ. ಅಂದರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳನ್ನು ಆಮದು ಬದಲಿಕೆ ಹೆಸರಿನಲ್ಲಿ ಸ್ವದೇಶದಲ್ಲಿಯೇ ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅದು ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಸೊ ಈ ಥರ ಒಂದು ಕಾರ್ಯಕ್ರಮಗಳನ್ನು SEZಗಳನ್ನು ಸ್ಥಾಪನೆ ಮಾಡೋದಕ್ಕಾಗಿ ವಿಶೇಷ ರಫ್ತು ವಲಯಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಂಥ ಸಂದರ್ಭದಲ್ಲಿ ಸ್ವದೇಶದಲ್ಲಿಯೇ ಸರಕುಗಳ ಉತ್ಪಾದನೆ ಪ್ರಮಾಣ ಹೆಚ್ಚಾಗುತ್ತದೆ.
ಆಮದು ಮಾಡ್ಕೊಳ್ತಕ್ಕಂಥ ಸರಕುಗಳನ್ನು ಸ್ವದೇಶದಲ್ಲೇ ಉತ್ಪಾದನೆ ಮಾಡೋದಕ್ಕೆ ಪ್ರೇರೇಪಣೆ ಸಿಗುತ್ತದೆ. ಇದರಿಂದ ದೇಶೀಯ ಉತ್ಪಾದಕ ವ್ಯವಸ್ಥೆಯಲ್ಲಿ ಭಾರಿ ಪ್ರಮಾಣದಷ್ಟು ಸರಕುಗಳ ಉತ್ಪಾದನೆ ಆಗ್ತವೆ. ಇದರಿಂದ ಆಮದುಗಳ ಪ್ರಮಾಣ ಕಡಿಮೆ ಆಗೋದಕ್ಕೆ ಕಾರಣ ಆಗುತ್ತದೆ ಮತ್ತು ನಮ್ಮ ದೇಶದ ಸರಕುಗಳನ್ನು ಬೇರೆ ಬೇರೆ ದೇಶದ ಸರಕುಗಳಿಗೆ ರಫ್ತು ಮಾಡೋದಕ್ಕೆ ಸಾಧ್ಯತೆ ಉಂಟಾಗುತ್ತದೆ. ಸೊ ಹೀಗೆ ಆಮದು ಬದಲಿಕೆ ಅಂತಕ್ಕಂಥ ಒಂದು ಸನ್ನಿವೇಶದಿಂದ ಆಮದುಗಳ ಪ್ರಮಾಣ ಕಡಿಮೆಯಾಗಿ ಆ ರಾಷ್ಟ್ರಕ್ಕೆ ವ್ಯಾಪಾರದ ಕರಾರುಗಳು ಉತ್ತಮವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡುತ್ತವೆ. ಹೀಗೆ ವ್ಯಾಪಾರದ ಕರಾರುಗಳ ಮೇಲೆ ಹಲವಾರು ಅಂಶಗಳು ಪ್ರಭಾವವನ್ನು ಬೀರ್ತವೆ ಅಂತಕ್ಕಂಥ ವಿಚಾರವನ್ನು ನಾನೀಗ ಪ್ರಸ್ತುತ ಚರ್ಚೆ ಮಾಡಿದ್ದೀನಿ. ಯಾವುದು ಅಂತಾರೆ? ವ್ಯಾಪಾರದ ಕರಾರುಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು. ಸೊ ಮುಂದಿನ ವಿಡಿಯೋದಲ್ಲಿ ನಾನು ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವ ಅಂಶಗಳನ್ನು ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು.